ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಸಾಫ್ಟ್ ಇಡ್ಲಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಹಾಗೆ ಮಿಕ್ಸಿಯಲ್ಲಿ ರುಬ್ಬಿದರೆ ಕೂಡ ಸಾಫ್ಟಾಗಿ ಮಾಡಲಿಕ್ಕೆ ಕೆಲವು ಟಿಪ್ಸನ್ನು ನಾವು ಯೂಸ್ ಮಾಡಿದ್ದೇವೆ. ತುಂಬಾ ಇಡ್ಲಿ ಸಾಫ್ಟಾಗಿ ಬರ್ತದೆ. ಹೇಗೆ ಮಾಡೋದು ಅನ್ನೋದನ್ನು ನೋಡುವ ಬನ್ನಿ. ಇಲ್ಲಿ ನಾನು ನೋಡಿ ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಇಡ್ಲಿ ಅಕ್ಕಿ ಅಂದರೆ ಸೇಲಂ ರೈಸ್ ಅಂತ ಏನೋ ಹೇಳ್ತೇವೆ. ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣ ತರಿಯಾಗಿ ಇರ್ತದಲ್ವಾ, ಇಡ್ಲಿ ಅಕ್ಕಿ ಅಂತ ಕೇಳಿದರೆ ಕೊಡ್ತಾರೆ. ಅದನ್ನು ತಗೊಂಡಿದ್ದೇನೆ. 3 ಕಪ್ಪಷ್ಟು, ಈ ಅಳತೆಯಲ್ಲಿ 3 ಕಪ್ಪಷ್ಟು ಈ ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಇಡ್ಲಿ ಅಕ್ಕಿಯಲ್ಲಿ ಇಡ್ಲಿಯನ್ನು ಮಾಡೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರ್ತದೆ. ಅದೇ ರೀತಿ ಉದ್ದಿನಬೇಳೆ, ಗುಂಡು ಉದ್ದಿನಬೇಳೆನ ತಗೊಂಡಿದ್ದೇನೆ. ಇಡಿಯಾದ ಗುಂಡು ಉದ್ದಿನ ಬೇಳೆ ತಗೊಳ್ಳೋದು ಕೂಡ ಒಂದು ಇಡ್ಲಿ ಮಾಡುವಾಗ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇಡ್ಲಿ ಸಾಫ್ಟಾಗಿ ಬರ್ತದೆ. ನಿಮ್ಮಲ್ಲಿ ಗುಂಡು ಉದ್ದಿನಬೇಳೆ ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ, ಈಚೆದು ಬೇಳೆ ಕೂಡ ಹಾಕ್ಕೊಳ್ಬೋದು, ಅದರಲ್ಲೂ ಕೂಡ ಆಗ್ತದೆ. ಹಾಗೆ ಇಲ್ಲಿ 1.5 ಚಮಚದಷ್ಟು ಮೆಂತೆಕಾಳನ್ನು ಹಾಕ್ಕೊಂಡಿದ್ದೇನೆ ನಾನು. ಹಾಗೆ ನಿಮಗೆ ಇದಕ್ಕೆ ಬೇರೆ ಸಾಬೂದಾನ ಅಥವಾ ಸಾಬಕ್ಕಿ, ಅವಲಕ್ಕಿ ಆ ಥರ ಕೂಡ ಸೇರಿಸ್ಕೊಳ್ಬೋದು. ಇವತ್ತು ನಾನೇನು ಸೇರಿಸ್ಕೊಳ್ಳಿಲ್ಲ, ಹಾಗೇ ಇಡ್ಲಿ ಮಾಡ್ತಾ ಇದ್ದೇನೆ. ಈಗ ನೋಡಿ, ಒಂದು 6 ಗಂಟೆಗಳಷ್ಟು ಹೊತ್ತು ಉದ್ದಿನಬೇಳೆ ನೆಂದಿದೆ. ನೋಡಿ ಗುಂಡು ಉದ್ದಿನಬೇಳೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಬೆಳಿಗ್ಗೆ ನೆನೆಸಿದ್ರೆ ಸಾಯಂಕಾಲ ರುಬ್ಬೋದು, ಆ ರೀತಿ ಅಷ್ಟು ಟೈಮು ನೆನೆಸ್ಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಮಿಕ್ಸಿಯಲ್ಲೇ ರುಬ್ತಾ ಇದ್ದೇನೆ. ಇಡ್ಲಿಗೆ ಎಲ್ಲ ಗ್ರೈಂಡರಲ್ಲಿ ಹೆಚ್ಚಾಗಿ ರುಬ್ತಾರೆ. ಅದನ್ನು ನಾವು ಗ್ರೈಂಡರಲ್ಲೆಲ್ಲ ರುಬ್ಬುವಷ್ಟು, ಸ್ವಲ್ಪ ಸ್ವಲ್ಪ ಮಾಡುವಾಗ ಎಲ್ಲ ಗ್ರೈಂಡರಲ್ಲಿ ರುಬ್ಬುವಷ್ಟು ಇರೋದಿಲ್ವ ಅಲ್ಲ, ಹಾಗೆ ನಾನು ಅದಕ್ಕೋಸ್ಕರ ಮಿಕ್ಸಿಯಲ್ಲೇ ಮಾಡೋದು ಎಲ್ಲ ಕೂಡ. ಅಥವಾ ಕೆಲವರ ಹತ್ರ ಗ್ರೈಂಡರ್ ಇಲ್ಲದೇ ಇರ್ಬೋದು. ಅಂಥವರು ಇಡ್ಲಿ ಮಾಡಬೇಕಾದ್ರೆ ನಾವೀಗ ಮಿಕ್ಸಿಯಲ್ಲಿ ರುಬ್ಬುವಾಗ ಮಿಕ್ಸಿ ಬಿಸಿಯಾಗದ ಹಾಗೆ ನೋಡ್ಕೊಳ್ಬೇಕು. ರುಬ್ಬುವಾಗ ಆಗಾಗ ನಿಲ್ಲಿಸಿ ರುಬ್ಬಬೇಕು. ಅದೇ ರೀತಿ ರುಬ್ಬಬೇಕಾದ್ರೆ ನೀರು ಹಾಕ್ತೇವಲ್ಲ, ಅದು ಐಸ್ ವಾಟರ್ ಹಾಕಬೇಕು, ಅಥವಾ ಐಸ್ ಕ್ಯೂಬ್ಸ್ ಇದ್ದರೆ ಐಸ್ ಕ್ಯೂಬ್ಸ್ ಆದರೂ ಹಾಕಬೇಕು. ಇಲ್ಲಿ ನಾನು ಐಸ್ ಕ್ಯೂಬ್ಸನ್ನು ಬಳಸಿಕೊಂಡು ಕೋಲ್ಡ್ ವಾಟರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ದೇನೆ. ಹಾಗೆ ಕಂಟಿನ್ಯೂಸ್ ರುಬ್ಬಲಿಲ್ಲ, ಆಗಾಗ ನಿಲ್ಲಿಸಿ ಸ್ವಲ್ಪ ಕೂಡ ಮಿಕ್ಸಿ ಜಾರ್ ಬಿಸಿ ಆಗದ ಹಾಗೆ ನೋಡಿಕೊಂಡು ರುಬ್ಬಿದ್ದೇನೆ. ಇಲ್ಲಿ ನೋಡಿ, ನಾನು ಉದ್ದಿನ ಬೇಳೆಯನ್ನೆಲ್ಲ ರುಬ್ಬಿ ಪಾತ್ರೆಗೆ ಹಾಕ್ಕೊಂಡೆ. ಅದೇ ರೀತಿ ಈಗ ಅಕ್ಕಿಯನ್ನು ರುಬ್ಬಿ ಆಯಿತು. ನೋಡಿ, ನಿಮಗೆ ಅಕ್ಕಿ ಹಿಟ್ಟು ಯಾವ ಥರ ರುಬ್ಬಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಕೈಯಲ್ಲಿ ಮುಟ್ಟುವಾಗ ಸ್ವಲ್ಪ ತರಿ ಸಿಗಬೇಕು. ಹಾಗೆ ಮಾಡಿದರೆ ಮಾತ್ರ ಇಡ್ಲಿ ಸಾಫ್ಟಾಗಿ ಬರ್ತದೆ. ನುಣ್ಣಗೆ ರುಬ್ಬೇಡಿ ಹಿಟ್ಟನ್ನು. ನೋಡಿ, ಅಕ್ಕಿ ಹಿಟ್ಟು ತರಿಯಾಗಿ ಕೈಗೆ ಸ್ವಲ್ಪ ತರಿ ಸಜ್ಜಿಗೆ ಹಾಗೆ ಸಿಗಬೇಕು. ಅಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ತುಂಬ ನುಣ್ಣಗೆ ಹಾಕೋದು ಬೇಡ. ಹಾಗೆ ಎಲ್ಲ ಅಕ್ಕಿಯನ್ನು, ಉದ್ದಿನ ಬೇಳೆಯನ್ನೆಲ್ಲ ಗ್ರೈಂಡ್ ಮಾಡಿ ಆಯಿತು. ಪಾತ್ರೆಗೆ ಹಾಕ್ಕೊಳ್ಬೇಕು. ಇನ್ನೊಂದು ಮೇಯ್ನ್ ಟಿಪ್ ಅಂತ ಹೇಳಿದರೆ ಇದನ್ನು ಕಲಸಿಕೊಳ್ಳೋದು. ಈಗ ಗ್ರೈಂಡರಲ್ಲಿ ನೋಡಿ, ಇದನ್ನು ಎಲ್ಲವನ್ನು ಹಾಕಿ ಅದು ಗ್ರೈಂಡ್ ಮಾಡುವಾಗ ಅದು ಸೇರಿಕೊಳ್ತದೆ. ಹಾಗೆ ಅದರಲ್ಲಿ ಬಬಲ್ಸ್ ಬರ್ತದೆ ಗ್ರೈಂಡರಲ್ಲಿ ರುಬ್ಬಬೇಕಾದ್ರೆ. ಆದರೆ ಮಿಕ್ಸಿಯಲ್ಲಿ ನಿಮಗೆ ಅದು ಬರೋದಿಲ್ಲ, ಅದು ಕಂಟಿನ್ಯೂಸ್ ರುಬ್ಬುತ್ತಲ್ವಾ. ಹಾಗಾಗಿ ಅದು ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಬಿದರೆ ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಈ ಥರ ಕೈಯಲ್ಲಿ ಕಲಸಿಕೊಳ್ಬೇಕು. ಸರಿಯಾಗಿ ಅದನ್ನು ಬಡಿದುಕೊಳ್ಬೇಕು. ಎಷ್ಟು ಹೊತ್ತಾಗ್ತದೆ, ಒಂದು 5 ನಿಮಿಷ ಅದನ್ನು ಕಂಟಿನ್ಯೂಸ್ ಈ ಥರ ಮಾಡ್ಕೊಳ್ಬೇಕು. ಅದರಲ್ಲಿ ಬಬಲ್ಸ್ ಬರ್ತದೆ, ಅಲ್ಲಿಯವರೆಗೆ ನಾವು ಅದನ್ನು ಈ ಥರ ಕೈಯಲ್ಲಿ ಚೆನ್ನಾಗಿ ಬಡಿಬೇಕು. ಹೀಗೆ ಮಾಡೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರ್ತದೆ. ಇದು ಒಂದು ಮೇಯ್ನ್ ಟಿಪ್ ಅಂತ ಹೇಳ್ಬೋದು. ಹಾಗೆ ಹುಳಿ ಬರಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಹೀಗೆ ಮಾಡೋದ್ರಿಂದ. ಚೆನ್ನಾಗಿ ಹೀಗೇ ಕಲಸಿಕೊಳ್ಬೇಕು. ನಾವು ಕೈ ಹಾಕಿ ಕಲಸದೆ ಸೌಟಲ್ಲಿ ಕಲಸಿದ್ರೆ ಎಲ್ಲ ಅಷ್ಟಾಗಿ ಉಬ್ಬಿ ಬರೋದಿಲ್ಲ. ಹಾಗೆ ನೋಡಿ, ಮರುದಿವಸ ಈಗ ತೋರಿಸ್ತಾ ಇದ್ದೇನೆ. ರಾತ್ರಿ ಇಡೀ ಹಾಗೇ ಇರಬೇಕು. ನೋಡಿ ಎಷ್ಟು ಚಂದ ಹುಳಿ ಬಂದಿದೆ ಅಂಥೇಳಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಒಂದು 5-6 ಸಲ ಇದನ್ನು ಚೆನ್ನಾಗಿ ಉಪ್ಪು ಕರಗುವಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಜೋರಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು, ಯಾಕೆಂದರೆ ಅದೆಲ್ಲ ಉಬ್ಬಿ ಬಂದಿರ್ತದಲ್ಲ, ಅದೆಲ್ಲ ಹೋದರೆ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಅದು ಕೂಡ ಒಂದು ಟಿಪ್. ಕಲಸಿಕೊಳ್ಳೋದು ಕೂಡ ಜಾಸ್ತಿ ಕಲಸಿಕೊಳ್ಬಾರ್ದು. ನೋಡಿ, ಈಗ ಇಡ್ಲಿ ಹಿಟ್ಟು ರೆಡಿ ಆಯಿತು. ಇದನ್ನು ನಾವೀಗ ಇಡ್ಲಿ ತಟ್ಟೆಯಲ್ಲಿ ಆದರೂ ಮಾಡ್ಬೋದು, ಅಥವಾ ಬೌಲಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು. ಯಾವುದರಲ್ಲಿ ಬೇಕು ನಿಮಗೆ ಬೇಯಿಸ್ಕೊಳ್ಬೋದು. ಮತ್ತು ಬೇಯಿಸ್ಕೊಳ್ಳಿಕ್ಕೆ ಮತ್ತೊಂದು ಮೇಯ್ನ್ ಟಿಪ್ ಅಂತ ಹೇಳಿದರೆ, ಈ ಥರ ಬಟ್ಟೆ ಹಾಕಿ, ಇಲ್ಲಿ ನಾನು ಇಡ್ಲಿ ತಟ್ಟೆಗೆ ಯಾವುದೇ ಎಣ್ಣೆ ತುಪ್ಪನ ಬಳಸ್ಕೊಂಡಿಲ್ಲ. ಯಾಕೆಂತ ಹೇಳಿದರೆ, ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆನ ಉಪಯೋಗಿಸ್ಕೊಂಡಿದ್ದೇನೆ. ಆ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡಿದ್ದೇನೆ.
ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ಇಡ್ಲಿಯನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಕೂಡ ಇಡ್ಲಿ ಚೆನ್ನಾಗಿ ಇರ್ತದೆ, ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಬರ್ತದೆ. ಅದಕ್ಕೋಸ್ಕರ ಹೀಗೆ ಮಾಡೋದು. ಹೀಗೆ ಎಲ್ಲ ತಟ್ಟೆಗೆ ಕೂಡ ಹಾಗೆ ಮಾಡಿಕೊಂಡೆ. ಇದನ್ನು ಒಂದು ಇಡ್ಲಿಗೆ ಆಲ್ರೆಡಿ ನಾನು ಮತ್ತೆ ಇಡುವುದಲ್ಲ, ನೀವು ಪಾತ್ರೆ ಮೊದಲೇ ಇಟ್ಕೊಳ್ಬೇಕು. ಈಗ ಇಲ್ಲಿ ಕುದೀತಾ ಉಂಟು ನೀರು. ಈ ಥರ ಅಲ್ಲಿ ಹಬೆ ಬರ್ತಾ ಇರಬೇಕು. ಆಗ ನಾವು ಇಡ್ಲಿ ಹಿಟ್ಟು ಹಾಕಿ ಬೇಯಲಿಕ್ಕೆ ಇಡಬೇಕು. ಒಂದು 15ರಿಂದ 20 ನಿಮಿಷ ಬೆಂದ ನಂತರ ಈಗ ಓಪನ್ ಮಾಡ್ತಾ ಇದ್ದೇನೆ ನೋಡಿ. ತುಂಬಾ ಬಿಸಿ ಇದೆ. ಈಗ ಇದನ್ನು ಒಂದೊಂದಾಗಿ ತೆಗೆದುಕೊಳ್ಳುವ. ಇದು ಬಿಡಿಸ್ಕೊಳ್ಳಿಕ್ಕೆ ಏನೂ ಕಷ್ಟ ಇಲ್ಲ, ಅಂಟಿಕೊಳ್ಳೋದಿಲ್ಲ ಬಟ್ಟೆಗೆ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತದೆ ಅಂತ ಹೇಳಿ. ಬಟ್ಟೆ ಹಾಕೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ, ಬಟ್ಟೆಗೇನು ಅಂಟಿಕೊಳ್ಳೋದಿಲ್ಲ, ಅಷ್ಟು ಸುಲಭವಾಗಿ ಬರ್ತದೆ. ತಟ್ಟೆಯಿಂದ ಕೂಡ ಸುಲಭವಾಗಿ ಬಟ್ಟೆಯಲ್ಲಿ ಬರ್ತದೆ ನೋಡಿ. ಈಗ ನಮ್ಮ ರುಚಿಯಾದ ಮಲ್ಲಿಗೆ ಇಡ್ಲಿ, ರುಚಿಯಾದ ಸಾಫ್ಟ್ ಆದ ಇಡ್ಲಿ ಮಿಕ್ಸಿಯಲ್ಲಿ ಮಾಡಿದರೂ ಕೂಡ ಸಾಫ್ಟಾಗಿ ಬರ್ತದೆ. ನೀವು ಕೂಡ ನಿಮ್ಮನೇಲಿ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ನೀವು ಈ ಚಾನಲನ್ನು ನೋಡೋದು ಫಸ್ಟ್ ಟೈಮ್ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.